ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿದೆ, ಅದಕ್ಕೆ ನಾನು ಉತ್ತರಿಸ್ತಿದ್ದೇನೆ. ಯಾಕಂತ ಹೇಳಿದರೆ ಅವರಿಗೆ ತುಂಬ ಕನ್ಫ್ಯೂಷನ್ ಇರ್ಬೋದು. ನಾನು ಹೇಳಿದ್ದು ಸಹ ನಾನು ಕಮೆಂಟಲ್ಲಿ ಬಂದು ಆನ್ಸರ್ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಮೆಂಟಿಗೆ ಫಸ್ಟು ನಾನು ಆನ್ಸರ್ ಮಾಡ್ತೇನೆ. ಮೊದಲನೆಯದಾಗಿ ನನಗೆ ಕೇಳಿದ್ದಾರೆ, ನಿಮ್ಮ ಪಾಟಿದು ಇಂಚ್ ಎಷ್ಟು ಅಂತ ಕೇಳಿದ್ದಾರೆ. ಅಗಲ ಬಂದುಬಿಟ್ಟು ನಾನು ಮೆಜರ್ಮೆಂಟ್ ಮಾಡಿದಾಗ ನನಗೆ ಕೇಳಿದಾಗ ಅವರು ಹೇಳಿದರು 19 ಇಂಚ್ ಅಂತ ಹೇಳಿದರು. ಬಟ್ 19 ಇಂಚ್ ಇರುವುದಿಲ್ಲ. ಇದು ವಿಡ್ತ್ ಬಂದುಬಿಟ್ಟು, ಇದು ಅಗಲ ಬಂದುಬಿಟ್ಟು ಎಷ್ಟಿರುತ್ತೆ, ಒಂದು 17 ಇರುತ್ತೆ. ಇದು 17 ಇದೆ. ಆಮೇಲೆ ಇದು ಹೈಟ್ ಬಂದುಬಿಟ್ಟು 16 ಇದೆ ಅಷ್ಟೇ. ನೀವು ಬೇಕಿದ್ದರೆ ಮೆಜರ್ಮೆಂಟ್ ಟೇಪ್ ತಗೊಂಡೋಗಿ ನೀವು ಮೆಜರ್ಮೆಂಟ್ ಮಾಡ್ಕೊಂಡು ಬರ್ಬೋದು. ಇದಕ್ಕಿಂತ ಚಿಕ್ಕದು ಕೂಡ ಸಿಗುತ್ತೆ, ಇದಕ್ಕಿಂತ ದೊಡ್ಡದು ಒಂದು ಸೈಜ್ ಸಿಗುತ್ತೆ. ನಾವು ಹೋಲ್ಸೇಲಲ್ಲಿ ತಗೊಂಡಾಗ ಇದಕ್ಕೆ 200 ರುಪೀಸ್ ಬೀಳುತ್ತೆ. ಆಮೇಲೆ ಇನ್ನೊಂದು ದೊಡ್ಡದಾದರೆ 350 ರುಪೀಸ್ ಬೀಳುತ್ತೆ. ಚಿಕ್ಕದಾದರೂ 150 140 ಏನೋ ಬೀಳುತ್ತೆ ಅಂತ ಅನಿಸ್ತದೆ. ಸರಿಯಾಗಿ ಗೊತ್ತಿಲ್ಲ, ಕೇಳಲಿಲ್ಲ ನಾನು. ಇದನ್ನು ಮಾತ್ರ ನಾನು ತಗೊಂಡಿರೋದು. ಇದಕ್ಕೆ 200 ರುಪೀಸ್ ಬಿದ್ದಿದೆ. 100 ಪಾಟ್ ತಗೊಂಡಾಗ ಸ್ವಲ್ಪ ಏನೋ ಕಡಿಮೆ ಮಾಡಿದ್ದಾರೆ. ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಸರಿಯಾಗಿ ನೆನಪಿಲ್ಲ. 10 ರುಪೀಸ್ ಏನೋ ಕಡಿಮೆ ಮಾಡಿದರು. 3 ಇಯರ್ ಆಯಿತು ಇದನ್ನು ತಗೊಂಡು, 3 ಇಯರ್ ಆಯಿತು. ಬಟ್ ಇವಾಗ ಎಷ್ಟು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಇದೊಂದು ನೀವು ನೋಡ್ಕೊಳ್ಬೋದು. ಮತ್ತು ಇನ್ನೊಂದು ಎಂತ ಹೇಳಿದರೆ, ಪಾಟ್ಗಿಂತನೂ ಗ್ರೋ ಬ್ಯಾಗಲ್ಲಿ ಚೆನ್ನಾಗಿ ಬರುತ್ತೆ. ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಅದನ್ನು ನಾವು ಇನ್ನೂ ಸುರಕ್ಷಿತವಾಗಿ ಇಟ್ಕೊಳ್ಬೋದು. ಇದಿಷ್ಟು ದೊಡ್ಡ ಪಾಟಿಗೆ ನಾವು ಪ್ಲಾಸ್ಟಿಕ್ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಗ್ರೋ ಬ್ಯಾಗಿಗಾದರೆ ನಾವು ಈಸಿಯಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕ್ಬೋದು. ಹಾಗಾಗಿ ಒಂದು ವೇಳೆ ಮಣ್ಣು ಕೆಳಗಡೆ ಇದ್ದರೆ, ಈ ಥರ ಮಣ್ಣು ಕೆಳಗಡೆ ಇದ್ದರೆ ಗ್ರೋ ಬ್ಯಾಗಲ್ಲಿ ನಾವು ಫುಲ್ ಇದನ್ನು ಈ ಥರ ಕವರ್ ಮಾಡ್ಬೋದು. ಅದೇ ಗ್ರೋ ಬ್ಯಾಗನ್ನು ಈ ಥರ ಕವರ್ ಮಾಡ್ಬೋದು. ಗಿಡದ ಬುಡಕ್ಕೆ ಕವರ್ ಮಾಡಿಬಿಟ್ಟು ಮತ್ತೆ ನಾವು ಪ್ಲಾಸ್ಟಿಕ್ಕನ್ನು ಕಟ್ಬೋದು. ಬಟ್ ಇದಕ್ಕೆ ಹಾಗಾಗಲ್ಲ. ಗಿಡ ಕೆಳಗಿದ್ದಾಗ ಒಂದು ವೇಳೆ ಚಿಕ್ಕದು ಗಿಡ ಇದೆ, ಈ ಥರ ಪ್ಲಾಸ್ಟಿಕ್ ಹಾಕಲಿಕ್ಕೆ ಆಗೋದಿಲ್ಲ. ಆವಾಗ ಗಿಡ ಸಾಯುವಂಥ ಸಾಧ್ಯತೆ ಇರ್ತದೆ. ಮತ್ತು ಗ್ರೋ ಬ್ಯಾಗಲ್ಲಿ ಚೆನ್ನಾಗಿರುತ್ತೆ ಗಿಡ. ಪಾಟ್ಗಿಂತಲೂ ಗ್ರೋ ಬ್ಯಾಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಎಂತ ಹೇಳಬೇಕಂತ ಹೇಳಿದರೆ, ಪಾಟಲ್ಲಿ ಜಾಗ ಇದ್ದರೆ, ನಿಮಗೆ ಒಳ್ಳೆ ಭೂಮಿ ಇದ್ದರೆ, ಫಲವತ್ತತೆ ಬರುವಂಥ ಭೂಮಿ ಇದ್ದರೆ ನೀವು ಮಣ್ಣಿನಲ್ಲೇ ನೆಡೋದು ಒಳ್ಳೆಯದು. ಪಾಟ್ಗಿಂತನೂ ಮಣ್ಣಿನಲ್ಲಿ ನೆಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಯಾಕಂತ ಹೇಳಿದರೆ ನನ್ನ ಗಿಡ ನಿಮಗೆ ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಇದಕ್ಕೆ ಕಂಪೇರ್ ಮಾಡಿದರೆ, ನನ್ನ ಪಾಟಿದು ಗಿಡಕ್ಕೆ ಕಂಪೇರ್ ಮಾಡಿದರೆ, ಇದಕ್ಕೆ ಸಹ ಗೊಬ್ಬರ ಹಾಕ್ತೇನೆ, ಇದಕ್ಕೆ ಸಹ ಗೊಬ್ಬರ ಹಾಕ್ತೇನೆ. ಇದು ಸಹ ಒಳಗಡೆನೇ ಇದೆ, ಇದು ಕೂಡ ಒಳಗಡೆನೇ ಇದೆ. ಬಟ್ ಇದಕ್ಕೆ ಕಂಪೇರ್ ಮಾಡಿದರೆ ಇದು ತುಂಬ ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ. ಹಾಗಾಗಿ ಹೇಳ್ತೇನೆ, ನೀವು ಮಣ್ಣಿನಲ್ಲಿ ನೆಟ್ಟರೆ ತುಂಬ ಈಸಿ, ನಿಮಗೆ ಮೇಂಟೆನೆನ್ಸ್ ಈಸಿ. ಅಂದರೆ ರೀಪಾಟಿಂಗ್ ಮಾಡೋದಿರೋದಿಲ್ಲ. ಆಮೇಲೆ ಗೊಬ್ಬರ ಅಲ್ಲ, ನೀವು ಯಾವುದು ಸಹ ಹಾಕ್ಕೊಳ್ಬೋದು. ಹಟ್ಟಿ ಗೊಬ್ಬರ ಹಾಕ್ಕೊಳ್ಬೋದು ಬುಡಕ್ಕೆ. ಇದಕ್ಕೆ ಹಾಗೆ ಹಟ್ಟಿ ಗೊಬ್ಬರ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ಇದಕ್ಕೆ 2 ಟೈಮ್ಸ್ ಗೊಬ್ಬರ ಹಾಕ್ಬೋದು. ಬಟ್ ಇದಕ್ಕೆ ಹಟ್ಟಿ ಗೊಬ್ಬರ ಎಲ್ಲ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ. ಹುಡಿ ಇದ್ದರೆ ಮಾತ್ರ ಹಾಕ್ಬೋದು, ಇಲ್ಲಾಂದರೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಯಾವುದಾದ್ರು ಫರ್ಟಿಲೈಸರ್ ಮಾಡಿ ಹಾಕಬೇಕು, ಇಲ್ಲದ್ರೆ ಮಿಕ್ಸರ್ ತಂದು ಹಾಕಬೇಕು, ಕಾಂಪೋಸ್ಟ್ ಹಾಕಬೇಕು, ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ನೆಲದಲ್ಲಿ ನೆಟ್ಟರೆ ತುಂಬ ಒಳ್ಳೆಯದು. ಇನ್ನೊಂದು ಎಂತ ಹೇಳಿದರೆ, ನೀವು ಪಚ್ಚೆ ಪೌಡರ್ದು ಕೇಳಿದ್ದೀರಿ, ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಪಚ್ಚೆ ಪೌಡರ್ ಸಿಗದಿದ್ದರೆ ನೀವು ಇದನ್ನು ಈಸಿಯಾಗಿ ಹಾಕ್ಬೋದು. ಸಾಫ್ ಅಂತೇಳಿ ಇದನ್ನು ಹಾಕಿದರೆ ಇದು ಕೂಡ ಸೇಮು. ನಾನು ಇದನ್ನೇ ಹಾಕಲಿಕ್ಕೆ ತರಿಸಿದ್ದೇನೆ. ಇದು ಅರ್ಧ ಕೆ ಜಿಗೆ 480 ರುಪೀಸ್. ಅರ್ಧ ಕೆ ಜಿಗೆ 480 ರುಪೀಸ್. ಒಂದು ನಿಮಿಷ, 480 ರುಪೀಸ್ ನೋಡಿ. ಇದು ಅರ್ಧ ಕೆ ಜಿ ಬ್ಯಾಗ್ 480 ರುಪೀಸ್ ಇದೆ. ಇದು ಸಹ ಹಾಕ್ಬೋದು. ಬಟ್ ನಿಮ್ಮದು ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ. ಗೊತ್ತಿದ್ದರೆ ನೀವು ಹೊರಗಡೆಯಿಂದ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ನೀವು ಯಾವುದಾದ್ರೂ ಶಾಪನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಬಸ್ಸಿನಲ್ಲಿ ತರಿಸ್ಕೊಂಡ್ರೆ, ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಬಸ್ಸಲ್ಲಿ ತರಿಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ನಾನು ಚೆಕ್ ಮಾಡಿದಾಗ ಇದು ಪ್ರತಿಯೊಂದು ಆನ್ಲೈನಲ್ಲಿ ಸಿಕ್ಕಿದೆ ನನಗೆ. ಇಂಡಿಯಾ ಮಾರ್ಟ್, ಅಮೆಝಾನ್ ಅದರಲ್ಲೆಲ್ಲ ನೋಡಿದೆ ನಾನು ಇದನ್ನು. ಅಮೆಝಾನಲ್ಲೂ ಕೂಡ ಇತ್ತು. ಬಟ್ ನಮಗೆ ಇದು ಹೇಗೆ ಸಿಕ್ತಂತ ನಮಗೆ ಗೊತ್ತಿಲ್ಲಲ್ಲ ಅದರಲ್ಲಿ. ಹಾಗಾಗಿ ನಾನು ನಿಮಗೆ ಹೇಳಿದ್ದು, ನಾವು ಅಂಗಡಿಯಿಂದ ತರಿಸಿದರೆ ತುಂಬ ಒಳ್ಳೆಯದು. ನಾನು ಆನ್ಲೈನಲ್ಲಿ ಇದನ್ನೆಲ್ಲ ಸಜೆಸ್ಟ್ ಮಾಡೋದಿಲ್ಲ ತಗೊಳ್ಳಿ ಅಂತ, ನನಗೆ ತಗೊಂಡು ಗೊತ್ತಿಲ್ಲ. ಹಾಗಾಗಿ ಸಜೆಸ್ಟ್ ಮಾಡೋದಿಲ್ಲ ನಾನು. ಬಟ್ ನಮಗೆ ಕಾಂಟ್ಯಾಕ್ಟ್ ಇರೋ ಅಂಥದ್ದು
ಅಂದರೆ ನಾವು ಯಾವಾಗಲೂ ತರಿಸಿ ಗೊತ್ತಿದ್ದರೆ ತಗೊಳ್ಬೋದು. ನೀವು ಬೇಕಿದ್ರೆ ಇದು ಸೇಮ್ ಸಿಗುತ್ತೆ ಅಂತ ನನಗೆ ಅನಿಸ್ತದೆ. ಸೇಮ್ ನಾನು ನೋಡಿದೆ ಅಮೆಝಾನಲ್ಲಿ ಮತ್ತು ಇಂಡಿಯಾ ಮಾರ್ಟು ಬೇರೆ ಬೇರೆ ಯಾವುದೆಲ್ಲ ಇತ್ತು ಗೊತ್ತಿಲ್ಲ ನನಗೆ, ತುಂಬ ಎಲ್ಲ ಲಿಂಕ್ ಇತ್ತು. ಬಟ್ ಅದರದ್ದು ಅಷ್ಟು ಪರಿಚಯ ಇಲ್ಲ ನನಗೆ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು. ನೀವು ಬೇಕಿದ್ದರೆ ಒಮ್ಮೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಹಾಗಾಗಿ ಇನ್ನೊಂದು ಎಂತ ಹೇಳಬೇಕಂತ ಹೇಳಿದರೆ, ನಾನು 12 ಡೇಸ್ ಬ್ಯಾಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಫರ್ಟಿಲೈಸರ್ ಹಾಕಿದ್ದು. ಅದಕ್ಕೆ ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ ನೋಡಿ. ಇದೆಲ್ಲ ಅವಾಗಿಂದ ಬರೋದು ಆಯಿತಾ. ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಚಿಗುರು ಬರುತ್ತೆ, ಡ್ರಾಪ್ ಔಟ್ ಆಗುತ್ತೆ. ಬಟ್ ನಾನು ಕೆಲವೆಲ್ಲ ಕಟ್ ಮಾಡಿ ತೆಗ್ದಿದ್ದೇನೆ ಡ್ರಾಪ್ ಔಟ್ ಆಗಿರೋದು. ಆ ಥರ ಎಲ್ಲ ಇರೋದಕ್ಕೆ ನೋಡಿ, ಈ ಥರ ಎಲ್ಲ ಬರುತ್ತೆ ನೋಡಿ, ಡ್ರಾಪ್ ಆಗುತ್ತೆ, ಚಿಗುರು ಬರುತ್ತೆ ಆದರೆ ಮೊಗ್ಗೆ ಬರೋದಿಲ್ಲ. ಇದಕ್ಕೆ ಸಜೆಸ್ಟ್ ಮಾಡ್ತಾ ಇರೋದು ನಾನು ಫರ್ಟಿಲೈಸರ್ ಹಾಕಿದ್ದೆ ಅಲ್ಲ ಅದು ಆಯಿತಾ. ಬಾಳೆಹಣ್ಣಿದು ಸಿಪ್ಪೆದು ಫರ್ಟಿಲೈಸರ್ ಮಾಡಿ ಹಾಕಿದ್ದೆ ಅಲ್ಲ, ಅದಕ್ಕೆ ಇದು ರಿಸಲ್ಟ್ ಬಂದಿದೆ. ನನಗೆ ತುಂಬ ಚೆಂದ ಮೊಗ್ಗೆ ಬಂದಿದೆ. ಬಟ್ ನನಗೆ ಎಷ್ಟು ಕೈಗೆ ಸಿಗ್ತದೆ ಅಂತ ಗೊತ್ತಿಲ್ಲ. ಬಟ್ ನನಗಂತೂ ಈ ಗಿಡದಿಂದ ಮೋಸ ಇಲ್ಲ, ಬೇರೆ ಏನಾದರೂ ಮೋಸ ಇರ್ಬೋದು. ಯಾಕಂದರೆ ಅಷ್ಟು ಚೆಂದ ಮೊಗ್ಗೆ ಬಂದಿದೆ ನೋಡಿ, ಅಷ್ಟು ಚೆಂದ ಮೊಗ್ಗೆ ಬಂದಿದೆ ನೋಡಿ. ಎಲ್ಲ ಗೆಲ್ಲುಗಳಲ್ಲಿ ಮೊಗ್ಗೆ ಇದೆ. ನನಗಿದು ಮೊಗ್ಗೆ ಬಂದದ್ದು ನೋಡಿದರೆ ಒಂದಟ್ಟಿ ಹೂ ಸಿಗುತ್ತೆ ಅಂತ ನನಗೆ ಅನಿಸ್ತದೆ ಆಯಿತಾ. ನೋಡಿ ಇನ್ನು ಚಿಗುರು ಕೂಡ ಬರ್ತಾ ಇದೆ ನೋಡಿ, ಚಿಗುರು ಬರ್ತಾನೆ ಇದೆ. ಎಲ್ಲಿ ಸಹ ಒಂದು ಇದಿಲ್ಲ. ಈ ಥರ ಎಲ್ಲ ಬಂದಿದೆ ನೋಡಿ. ಈ ಥರ ಎಲ್ಲ ನಮಗೆ ಇವಾಗ ಬರೋದು ಸೆಕೆಗಾಲದಲ್ಲಿ ಬರ್ತದೆ, ಇವಾಗ ಬರೋದಿಲ್ಲ. ಈ ಥರ ಗೆಲ್ಲುಗಳಲ್ಲಿ ಡೈರೆಕ್ಟ್ ಮೊಗ್ಗೆ ಎಲ್ಲ ಬರೋದು ಈ ಥರ. ಆದರೆ ಈಗ ಒಳ್ಳೆ ಚಿಗುರು ಬಂದಿದೆ. ನನಗೆ ಒಂದು ಖುಷಿ ಆಯಿತು, ನನ್ನ ಫರ್ಟಿಲೈಸರ್ ನಾನು ಹಾಕಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಆಯಿತಾ. ಹಾಗಾಗಿ ನೀವು ಅದೊಂದು ಫರ್ಟಿಲೈಸರ್ ಹಾಕ್ಬೋದು ನೋಡಿ. ಇದು ಮಂಗಳೂರು ಮಲ್ಲಿಗೆ ಹೇಗೆ ಎಷ್ಟು ಚೆಂದ ಮೊಗ್ಗೆ ಬಂದಿದೆ ನೋಡಿ. ಆ್ಯಕ್ಚುಲಿ ಮಂಗಳೂರು ಮಲ್ಲಿಗೆ ತುಂಬ ಕಡಿಮೆ ಮೊಗ್ಗೆ ಬರೋದು. ಬೇರೆ ನೋಡಿ ಹೇಗೆ ಮೊಗ್ಗೆ ಬಂದಿದೆ ಅಂತ, ಒಳ್ಳೆ ಮೊಗ್ಗೆ ಬಂದಿದೆ ಆಯಿತಾ, ಒಳ್ಳೆ ಮೊಗ್ಗೆ ಬಂದಿದೆ. ಇದು ಶಂಕರಪುರದ ಮಲ್ಲಿಗೆ, ಇದು ಸಹ ಹಾಗೆ ಎಲ್ಲ ಮೊಗ್ಗೆ ಬಂದಿದೆ. ಎಲ್ಲ ಗೆಲ್ಲುಗಳಲ್ಲಿ ಒಂದೊಂದು ಮಾತ್ರ ಡ್ರಾಪ್ ಆಗಿದೆ, ಮತ್ತೆಲ್ಲ ಒಳ್ಳೆ ಗೆಲ್ಲು ಮೊಗ್ಗೆ ಬಂದಿದೆ, ಒಳ್ಳೆ ಇದಾಗಿ ಬಂದಿದೆ. ಇನ್ನೊಂದು ಎಂತ ಹೇಳಬೇಕಂತ ಹೇಳಿದರೆ, ಇನ್ನೊಂದು 4 ದಿನದಲ್ಲಿ ನಾನು ನಿಮಗೆ ಇನ್ನೊಂದು ಫರ್ಟಿಲೈಸರನ್ನು ನಾನು ಸ್ಪ್ರೇ ಮಾಡ್ತೇನೆ. ಯಾಕಂತ ಹೇಳಿದರೆ 15 ಡೇಸ್ ಆಗುತ್ತೆ ಅಲ್ಲಿಗೆ. ಇನ್ನೊಂದು 4 ದಿನ ಹೋದರೆ 15 ಡೇಸ್ ಆಗುತ್ತೆ. ಹಾಗಾಗಿ ಪುನಃ ನಾನು ಫರ್ಟಿಲೈಸರನ್ನು ಸ್ಪ್ರೇ ಮಾಡ್ತೇನೆ ನೋಡಿ. ಎಲ್ಲ ಗಿಡದಲ್ಲೂ ಎಷ್ಟು ಚೆಂದ ಮೊಗ್ಗೆ ಬಂದಿದೆ ನೋಡಿ, ಡ್ರಾಪ್ ಆಗಲಿಲ್ಲ ಎಲ್ಲಿ ಸಹ. ಒಂದೊಂದು ಗೆಲ್ಲುಗಳಾಗಿದೆ, ಮತ್ತೆಲ್ಲ ಗೆಲ್ಲುಗಳಲ್ಲಿ ಒಳ್ಳೆ ಬಂದಿದೆ. ನೆಲದಲ್ಲಿದ್ದದ್ರಲ್ಲಿ ಒಳ್ಳೇದು ಬಂದಿದೆ. ಖುಷಿ ಆಯಿತು ನನಗೆ ನೋಡಿ. ತುಂಬ ಚೆಂದ ಮೊಗ್ಗೆ ಬಂದಿದೆ. ಇನ್ಕಮ್ ಬೇಕು, ಯಾಕಂತ ಹೇಳಿದರೆ ಇನ್ಕಮ್ ಇಲ್ಲ ಅಂತ ಹೇಳಿದರೆ ಎಲ್ಲರಿಗೆ ಸಹ ಹೆಣ್ಮಕ್ಳು ಅಂತ ಹೇಳಿದರೆ ಹಾಗೆ ಅಲ್ವಾ, ಅವರಿಗೆ ಪ್ರತಿಯೊಂದಕ್ಕೂ ಅಮೌಂಟ್ ಬೇಕು. ಅಮೌಂಟ್ ಇಲ್ಲ ಅಂತ ಹೇಳಿದರೆ ಬೇಸರಾಗತ್ತೆ. ಅದರಲ್ಲೂ ಬೇರೆಯವ್ರ ಹತ್ರ ಕೇಳೋದು ಅಂತ ಹೇಳಿದರೆ ಇನ್ನೂ ಬೇಸರಾಯಿತಾ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿರುವವರಿಗೆ ನಾನು ಹೇಳ್ತಾ ಇರೋದು, ಮಲ್ಲಿಗೆ ಕೃಷಿಯನ್ನು ಮಾಡಿ ನಿಮ್ಮ ಖರ್ಚುಗಳಿಗೆ ನೀವೇ ನೋಡ್ಕೊಳ್ಳಿ. ನಿಮ್ಮ ಗಂಡ ಕೊಡೋದಕ್ಕಿಂತ ನೀವು ನೋಡಿಕೊಂಡ್ರೆ ಇನ್ನೂ ಒಳ್ಳೇದಿರ್ತದಲ್ಲ. ಅವರು ಕೊಡಲಿ ಬೇಡ ಅಂತಲ್ಲ, ಹಾಗೆ ನೀವು ಸಹ ದುಡಿದ್ರೆ ಒಳ್ಳೆಯದಲ್ಲ. ಮನೆಯಲ್ಲಿ ಕಷ್ಟ ಇದ್ದಾಗ ಇಬ್ಬರು ದುಡಿದ್ರೆ ಒಳ್ಳೆಯದಲ್ಲ. ಹಾಗಾಗಿ ನೀವು ಸಹ ಯಾರೆಲ್ಲ ಮನೆಯಲ್ಲಿ ಕೂತು ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ದೀರಿ, ಕಾಲಹರಣ ಮಾಡೋದಿಲ್ಲ, ಮನೆಯಲ್ಲಿ ಹೆಂಗಸರಿ ಕೆಲಸ ಇರ್ತದೆ, ಆದರೆ ಸಹ ಸೈಡ್ ಜಾಬ್ ಅಂತ ಏನಾದರೂ ಮಾಡಿದರೆ ಒಳ್ಳೆಯದಲ್ಲ. ಹಾಗಾಗಿ ಹೀಗೆ ಒಂದು ಮಲ್ಲಿಗೆ ಕೃಷಿ ಮಾಡಿ ಅಂತ. ಸ್ವಲ್ಪ ಜಾಗ ಇದ್ದರೆ ಸಹ ಮಾಡ್ಬೋದು, ಜಾಗ ಇಲ್ಲ ಟೈರಸ್ ಇದ್ದರೆ ಅದರಲ್ಲಿ ಸಪೋರ್ಟಲ್ಲಿ ಮಾಡ್ಬೋದು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಾದ್ರು ಕಮೆಂಟನ್ನು ಮರ್ತಿದ್ದೇನೋ ಏನೋ ಗೊತ್ತಿಲ್ಲ. ಏನಾದರೂ ಇದನ್ನು ನೆನಪು ಮಾಡಿ ಮತ್ತೆ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಬಾಯ್. ನಾಳಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.